ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯೂನಿಕ್ ಸ್ಟಾರ್ ಗುರು ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅಂದಹಾಗೆ ಇವತ್ತು ನಾವು ಬಂದಿದ್ದೀವಿ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ಬಾಲಾಜಿ ಮಂದಿರಕ್ಕೆ ಬಂದಿದ್ದೀವಿ. ಸೊ ಬಾಲಾಜಿ ದರ್ಶನ ಪಡ್ಕೊಂಡು ವೈಕುಂಠ ಏಕಾದಶಿ ಇಲ್ಲೇ ಮಾಡೋಣ ಅಂತ ಬಂದಿದ್ದೀವಿ. ಸೊ ನಮ್ಮ ಬಾಗಲಕೋಟೆಯಲ್ಲಿರುವ ಬಾಲಾಜಿ ಮಂದಿರವನ್ನ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ. ಎಲ್ಲರೂ ಒಂದ್ಸಲ ಸ್ನೇಹಿತರೆ, ನೀವು ತಿರುಪತಿಯಲ್ಲಿ ನೋಡಿರ್ಬೋದು, ಗರ್ಭಗುಡಿಯಲ್ಲಿ ಯಾವುದೇ ಲೈಟ್ಸ್ಗಳಿರೋದಿಲ್ಲ, ಬರೀ ದೀಪದ ಬೆಳಕದಲ್ಲೇ ದೇವ್ರನ್ನ ನೋಡೋದು. ಸೊ ಅದೇ ರೀತಿ ನಮ್ಮ ಈ ನವನಗರ ಅಂದರೆ ಬಾಗಲಕೋಟೆಯ ಬಾಲಾಜಿ ಮಂದಿರದಲ್ಲೂ ಒಳಗೆ ಗರ್ಭಗುಡಿಯಲ್ಲಿ ಲೈಟ್ಸ್ ಇರೋದಿಲ್ಲ, ಯಾವುದೇ ಲೈಟ್ಸ್ ಇರೋದಿಲ್ಲ. ದೀಪದ ಬೆಳಕಲ್ಲೇ ನೀವು ದೇವ್ರನ್ನ ದರ್ಶನ ಮಾಡಬೇಕಾಗತ್ತೆ. ಸೊ ಹಾಗೆ ಬಾಲಾಜಿಯ ಬಲಗಡೆ ಭೂದೇವಿ, ಹಾಗೆ ಎಡಗಡೆ ಶ್ರೀದೇವಿ ದೇವತೆಗಳಿದ್ದಾರೆ. ಹಾಗೆ ಬಾಲಾಜಿ ಅಪೋಸಿಟ್ ಆಗಿ ಗಣಪತಿ ಮತ್ತು ಆಂಜನೇಯ ದೇವರುಗಳಿದ್ದಾರೆ. ಹಾಗೆ ಮುಂದೆ ಬಾಲಾಜಿ ಗುಡಿಯ ಎದುರಿಗೆ ಅಪೋಸಿಟ್ ಆಗಿ ರಾಜಗೋಪುರವನ್ನು ಈಗ ನಿರ್ಮಾಣ ಮಾಡ್ತಿದ್ದಾರೆ. ಇನ್ನೂ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿಲ್ಲ, ನಿರ್ಮಾಣ ಹಂತದಲ್ಲಿದೆ. ಬನ್ನಿ ಸ್ನೇಹಿತರೆ, ನಿಮಗೆ ಬಾಲಾಜಿ ಮಂದಿರ ಯಾವ ರೀತಿ ಇದೆ ಅನ್ನೋದನ್ನು ಎಲ್ಲ ತೋರಿಸ್ತೀನಿ. ನೀವು ಕೂಡ ಬಾಲಾಜಿ ದೇವರ ದರ್ಶನ ಪಡ್ಕೊಂಡು ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನು ಕಂಪ್ಲೀಟಾಗಿ ನೋಡಿ. ಈಗ ಬಂದಿವನು ಸ್ನೇಹಿತರೆ, ವೈಕುಂಠ ಏಕಾದಶಿ ಇರೋ ಪ್ರಯುಕ್ತ ದೇವಸ್ಥಾನ ಫುಲ್ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಮುಂದೆ ಅದೇ ರೀತಿ ವೈಕುಂಠ ದ್ವಾರ ಅಂತೇಳಿ ಒಂದು ರೆಡಿ ಮಾಡಿದ್ದಾರೆ. ಎಲ್ಲ ಜನ ಬಂದು ಭಕ್ತಾದಿಗಳೆಲ್ಲ ದೇವಸ್ಥಾನ ನೋಡಿದ ಮೇಲೆ ಹಿಂದ್ಗಡೆಯಿಂದ ಬಂದು ಆ ವೈಕುಂಠ ದ್ವಾರದ ಕೆಳಗಡೆ ಹಾಸಿ ಹೊರಗಡೆ ಹೋಗಬೇಕಾಗುತ್ತೆ. ಸೊ ಅಲ್ಲಿ ಹೋಗಿ ವೈಕುಂಠ ದ್ವಾರದೊಳಗೆ ಹೋಗಿ ಬಂದರೆ ನಾವು ವೈಕುಂಠಕ್ಕೆ ಹೋಗಿ ಬಾಲಾಜಿ ದೇವರ ದರ್ಶನ ಮಾಡ್ಕೊಂಡು ಬಂದಷ್ಟೇ ಇಲ್ಲೂ ಪುಣ್ಯ ಸಿಗುತ್ತೆ ಅಂತ ನಂಬಿಕೆ.
ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ಬಾಲಾಜಿ ಮಂದಿರ ಯಾವ ರೀತಿ ಇದೆ ಅಂತ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೊಂದು ಹೊಸ ವಿಡಿಯೋವೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಮರೆಯದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.